ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದ್ 10-15 ಜನ ಕುದುರೆಯಲ್ಲಿ ಗಡ್ಕ ಅಂತ ಬರ್ತಾವ್ರೆ. ಎಲ್ಲಪ್ಪ ಅಂದ್ರೆ ಒಂದು ಗುಹೆ ಒಡೆ ಹೋಗ್ತಾರೆ. ಹಂಗೆ ಆ ಕಡೆ ನೋಡ್ತಾವ್ರೆ, ಬುಸ್ಕ್ ಅಂತ ಅಲ್ಲಿ ಬೆಂಕಿ ಬಂತು. ಎಲ್ಲರೂ ಸುಟ್ಟಿ ಭಸ್ಮ ಆಗೋದ. ಹಂಗೂ ರಾಜ ಹೇಳ್ತಾರೆ, ರಾಜನ್ ಜೊತೆ 5 ಜನ ಇರ್ತಾರೆ. ಲೋ ನನ್ ಸುತ್ತ ನಿಂತ್ಕೊಳ್ರು ಅಂತ ರಾಜ ಹೇಳ್ತಾರೆ. ಸರಿ ಎಲ್ಲ ನಿಂತ್ಕೊಂತಾರೆ. ಅವ್ರನ್ನು ಅದೇನೋ ಒಂದ್ ಬಂದು ಜರ್ಕ್ ಅಂತ ಒಬ್ಬರನ್ನ ಎಳೆದಿ ಸಾಯಿಸ್ಬಿಡ್ತದೆ. ಅಲ್ಲಿ ನೋಡ್ರಿ ಅದು ಹೆಂಗೈತೆ ಅನ್ಬಿಟ್ಟು ಅದನ್ನ ನೋಡ್ಬಿಟ್ಟು ನಮ್ ರಾಜ ಮಂಡಿ ಹಾಕ್ಬಿಡ್ತಾನೆ. ಅಲ್ಲಿ ಸೀನು ಕಟ್ ಆಗುತ್ತೆ. ಟೈಟ್ಲು ಅಲ್ಲೇ ಹಾಕ್ತಾರೆ. ಢಮಾರ್ ಅಂತ ಹುಡುಗಿ ಸೌದೆ ಹೊಡಿತಾವಳೆ. ಇವಳೆ ನಮ್ಮ ಮೂವಿ ಹೀರೋಯಿನ್. ಅವ್ರ ತಂಗಿ, ಅಕ್ಕ ಅಲ್ಲಿ ಯಾರೋ ಬಂದಾಗ ಅವ್ರು ನೋಡಕ್ಕ ಊರಲ್ಲಿ ಅಂತ ತಂಗಿ ಹೇಳ್ತಾವಳೆ. ಸರಿ ಬಾರೆ ಯಾರಂತ ಹೋಗಿ ನೋಡೋಣ ಅಂತ ಹೋದ್ರೆ ಅವನೊಬ್ಬ ಕೊರಿಯರ್ ಬಾಯಿ ಒಂದು ಲೆಟರ್ ಕೊಡಕ್ ಬಂದವನು. ಆ ಲೆಟರ್ ಕೊಟ್ಟು ಕಳಿಸಿರೋದು ಒಂದು ಮಹಾರಾಜ. ನೋಡಮ್ಮ ನಿಮ್ಮೂರಲ್ಲಿ ತುಂಬಾ ಪ್ರಾಬ್ಲಮ್ ಇದೆಯಂತೆ, ಓಕೆನಾ? ನಿಮ್ಮೂರ್ ಹುಡುಗಿನ ನಾನು ಮದುವೆ ಮಾಡ್ಕೋತೀನಿ, ನಿಮ್ಗೆ ಚೆನ್ನಾಗಿ ದುಡ್ಡು ಕೊಡ್ತೀನಿ ಕಣ್ರೋ, ಒಡವೆ ಕೊಡ್ತೀನಿ ಕಣ್ರೋ, ಏನ್ ಹೇಳ್ತೀರಾ ಅಂತ ಆ ಲೆಟರ್ ಅಲ್ಲಿ ಬರ್ದವ್ರೆ. ಸರಿ ಇವನು ಒಪ್ಕೊಂಡ್ಬಿಡ್ತಾನೆ, ಯಾಕಂದ್ರೆ ಊರ್ ಕಷ್ಟ ಆತರ. ಇವ್ರು ಆಕ್ಚುಲಿ ನಮ್ಮ ಹೀರೋಯಿನ್ ಅವ್ರ ಅಪ್ಪ ಬಂದು ಮಗಳ ಹತ್ರ ರಿಕ್ವೆಸ್ಟ್ ಮಾಡ್ತಾವ್ರೆ, ಮಗಳೇ ಈ ಚಾನ್ಸ್ ಬಿಟ್ರೆ ನಂಗೆ ಸಿಗಲ್ಲಮ್ಮ, ಪ್ಲೀಸ್ ಒಪ್ಕೋ ಅಂತ. ಮಗಳು ಪಾಪ ಅಪ್ಪನ್ ಕೊರಗು ಕೇಳಕ್ಕಾಗದೆ ಒಪ್ಕೊಂತಾಳೆ. ಎಲ್ಲ ಹಂಗೆ ಬೋಟಲ್ಲಿ ಹೋಗ್ತಿದಾರೆ. ಬೋಟಲ್ಲಿ ಒಂದು ಲೇಡೀಸ್ ಬಂದ್ರಲ್ಲ, ಇವ್ರು ಬಂದಿ ನಮ್ಮ ಹೀರೋಯಿನ್ ಚಿಕ್ಕಮ್ಮ ಅಮ್ಮ ತೀರೋಗ್ಬಿಟ್ಟಿದಾರೆ ಅಂತೇಳಿ ಅಪ್ಪ 2ನೇ ಮದುವೆ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಹೀರೋಯಿನ್ಗೆ ಈ ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ. ಹಂಗೆ ಆ ಬೋಟಲ್ಲಿ ಹೋಗ್ತಾವ್ರೆ. ಅಲ್ಲೊಂಥರ ಬೆಂಕಿ ತರ ಉರಿತಾ ಇದೆ. ಏನಪ್ಪಾ ಅಂತ ನೋಡಿದ್ರೆ ಅದೊಂದು ಡ್ರಾಗನ್ ಶೇಪ್. ನೋಡ್ಬಿಟ್ಟಂಗೆ ಭಯ ಬಿದ್ಬಿಡ್ತಾರೆ. ಸರಿ ದಡ ಬಂತು, ಆ ಮಹಾರಾಜನ್ ಪ್ಯಾಲೇಸು ಬಂತು. ಎಲ್ಲ ಸೀದಾ ಅಲ್ಲಿ ಹೋದ್ರು. ಅವ್ರನ್ನ ರಿಸೀವ್ ಮಾಡಕ್ಕೆ ಒಬ್ರು ಬಂದವ್ರೆ. ವೆಲ್ಕಮ್ ಸರ್, ಬಂದ್ರ ಬನ್ನಿ ರಾಜ ಮಿರಡನೆ ಅವ್ರೆ ಅಂತೇಳಿ ಸೀದಾ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅಪ್ಪನು ಬಂದು ಮಗಳ ಹತ್ರ ಕೇಳ್ತಾವ್ರೆ, ಮಗಳೇ ಹೆಂಗೈತೆ ಮನೆ? ಪಾ ಓಕೆಪ್ಪ, ಅವ್ರಿಗೆ ನಾನು ಇಷ್ಟನ ಫಸ್ಟ್ ಕೇಳಿ, ನೀವು ಅವ್ರಿಗೆ ಇಷ್ಟ ಆಗಿರೋ ತಾನೇ ಮಗಳೇ ನಿನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಅಪ್ಪನು ಹೇಳ್ತಾವ್ರೆ. ಹಂಗೆ ಆ ಹುಡುಗಿನೂ ಪಾಪ ಆಚೆ ಬಂದು ನೋಡ್ತಾಳೆ. ಆ ಜಾಗ ತುಂಬಾ ಅವಳಿಗೆ ಇಷ್ಟ ಆಗುತ್ತೆ. ನೈಟ್ ಆಯ್ತು, ಅಕ್ಕ ತಂಗಿ ಇಬ್ರು ಮಲ್ಕೊಂಡಿದ್ದಾರೆ. ಏನಾಗತ್ತಕ್ಕ ಬೆಳಗ್ಗೆ ಕತೆ ಬೆಳಗ್ಗೆ ಮಲ್ಕೊಳೆ ಅಂತೇಳಿ ಇಬ್ರು ನಿದ್ದೆ ಮಾಡ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಬೆಳಗ್ಗೆ ಆಯ್ತು, ರಾಜ ಬಂದ. ಇವನೇ ಅವಳನ್ನ ಮದುವೆ ಆಗೋ ಹುಡುಗ. ಏನು ನಾನು ಇಷ್ಟನಾ ನಿನಗೆ ಅಂತ ಕೇಳ್ತಾವನೆ. ಹುಡುಗಿ ಅವ್ರ ಅಪ್ಪನು, ಇಲ್ಲ ಸರ್ ಅವ್ರಿಬ್ರು ಸ್ವಲ್ಪ ಮಾತಾಡ್ಲಿ ಬಿಡಿ ಸಪ್ರೇಟ್ ಆಗಿ. ಓಕೆ ಮಹಾರಾಣಿನು ಅಪ್ಪಣೆ ಕೊಡ್ತಾಳೆ, ಹೋಗಿ ಮಾತಾಡ್ಲಿ ಬಿಡಿ ಅಂತ. ಇಬ್ರು ಹಂಗೆ ಮಾತಾಡ್ತಾವ್ರೆ. ನಾನು ನಿಮ್ಗೆ ಇಷ್ಟನಾ ಅಂತ, ಇಷ್ಟ ಆಗಿರೋದಕ್ಕೆ ಅಲ್ವಾ ನಿನ್ನ ಕರೆಸಿರೋದು, ಬಟ್ ನನಗೆ ಇವಾಗ ಈ ವಯಸ್ಸಿಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ರಾಜ ಸ್ವಲ್ಪ ಕುಯ್ತಾವನೆ. ಸರಿ ಹಂಗೆ ಇಬ್ರು ಜಾಲಿಯಾಗಿ ಮಾತಾಡ್ತಾವ್ರೆ. ಹಿಂದ್ಗಡೆ ಒಂದು ಕುದುರೆ ಸೌಂಡ್ ಕೇಳಿಸ್ತು. ಅವ್ನ್ ಕೇಳ್ತಾನೆ, ರಾಜ ಹಂಗಾರೆ ನೀನು ಕುದುರೆ ಓಡಿಸ್ತೀಯ ಅಂತ? ಇದೆಲ್ಲ ನನಗೆ ಬಿಸ್ಕೆಟ್ ತಿಂದಂಗೆ ಬಾ ಅಂತೇಳಿ ಇಬ್ರು ಸೂಪರ್ ಆಗಿ ಕುದುರೆ ಓಡಿಸವ್ರೆ. ಇಬ್ರು ಮನಸ್ಸಿಗೂ ಓಕೆ ಆಗೋಯ್ತು. ಈ ಕಡೆ ನಮ್ಮ ಚಿಕ್ಕಮ್ಮನ್ನು ಅಪ್ಪನ್ ತೋರ್ಸಾರೆ. ರೀ ಏನ್ರಿ ಇವ್ರೆಲ್ಲ ಸರಿಲ್ಲ ಅನ್ಕೋತೀನ್ರಿ, ಹೇಳೋ ಮಾತು ಕೇಳ್ರಿ, ಮಗಳಿಗೆ ಈ ಮನೆ ಬೇಡ, ಊರವರು ಆಸೆಗೋಸ್ಕರ ಮಗಳನ್ನ ಬಲಿ ಕೊಡೋದ್ ಬೇಡ ಅಂತ ಚಿಕ್ಕಮ್ಮ ಹೇಳ್ತಾಳೆ. ಬಟ್ ಇವನು ಅದೆಲ್ಲ ಹೆಂಗ್ ಗೊತ್ತಾಗಲ್ಲ ಹೋಗ್ಯಾಲೆ ಅಂತ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳಲ್ಲ. ಮಾರನೇ ದಿನ ಆಯ್ತು, ಚಿಕ್ಕಮ್ಮ ಮಹಾರಾಣಿ ನೋಡಕ್ ಬಂದವಳೆ. ಏನ್ ಸಂಬಂಧಿಕರೇ ಚೆನ್ನಾಗಿದ್ದೀರಾ ಅಂತ. ಅದಕ್ಕೆ ಮಹಾರಾಣಿ, ಈ ಸಂಬಂಧಿಕರೇ ಗಿಮ್ಮಂಧಿಕರಲ್ಲ ಅದೆಲ್ಲ ಇಟ್ಕೊಂಡ್ ಮಾಡೋಣ ಹತ್ರ, ನಿಮಗ್ ದುಡ್ಡು ಬೇಕಾಗಿತ್ತು, ನಮಗೆ ಹೆಣ್ಣು ಬೇಕಾಗಿತ್ತು, ಓಕೆನಾ? ಅದಕ್ಕಾಗಿ ಈ ಮದ್ವೆಗೆ ಒಪ್ಕೊಂಡೆ. ಅದು ಬಿಟ್ಬಿಟ್ಟು ಇಲ್ಲಿ ಬಂದಿ, ನೀನು ಸಂಸಾರ ಎಲ್ಲ ಮಾಡಬೇಡ, ಹೋಗ ಆ ಕಡೆ ಅಂತ ಒಂಥರ ಮಕ್ಕೊಡ್ದಂಗೆ ಹೇಳ್ಬಿಡದ ಚಿಕ್ಕಮ್ಮನಿಗೆ. ಚಿಕ್ಕಮ್ಮನ ಹಂಗೆ ರೂಮ್ ಬರ್ತಾಳೆ. ಮಗಳೇ ಈ ಮದ್ವೆ ಬೇಡ ಕಣೆ, ನನ್ಗೆ ಯಾಕೋ ತುಂಬಾ ಡೌಟ್ ಆಗ್ತಾ ಇದೆ ಇವ್ರ ಮೇಲೆ. ದುಡ್ಡು ಅಂತ ಇವ್ರು ಸಾಯ್ತಾವ್ರೆ. ಇವ್ರಿಬ್ರಿಗ್ತ ಚಿಕ್ಕಮ್ಮ ಕಂಡ್ರನೇ ಆಗಲ್ವಲ್ಲ, ಅದಕ್ಕಾಗಿ ಚಿಕ್ಕಮ್ಮ ನಮ್ಮನ್ನ ಮಾಡ್ಸಕ್ ನೋಡ್ತಾಳ ಅಂತೇಳಿ ಅವಳ ಮಾತನ್ನ ಇವರು ಕಿವಿಗೆ ಹಾಕೊಳ್ಳಲ್ಲ. ಬಹುಶಃ ಚಿಕ್ಕಮ್ಮನ ಮಾತು ಕೇಳಿದ್ರೆ ಚೆನ್ನಾಗಿರೋದೇನೋ ಅಲ್ವಾ? ಇನ್ನೇನು ಮಾರನೇ ದಿನ ಮದ್ವೆ ಫುಲ್ ಜೋರು. ಡ್ರೆಸ್ ಗೀಸ್ ಎಲ್ಲ ಹಾಕ್ಬಿಟ್ಟು ಫಿಟ್ ಮಾಡ್ತಾವ್ರೆ ನಮ್ಮ ಹೀರೋಯಿನ್ಗೆ. ಎಲ್ಲಾರ ಮುಂದೆ ನಿಂತು ರಿಂಗ್ ಚೇಂಜ್ ಮಾಡ್ಕೊಂಡ್ರು. ಮದುವೆ ಮುಗೀತು. ಅವಳೆಲ್ಲರಿಗೂ ಟಾಟಾ ಹೇಳ್ಬಿಟ್ಟು ಸೀದಾ ನಮ್ಮ ರಾಜ ಅವ್ರ ಮನೆಗೆ ಹೋಗ್ತಾಳೆ. ಏನಕ್ರಿ ಈ ಬೆಟ್ಟದ ಮೇಲೆ ಕರ್ಕೊಂಡ್ ಬರ್ತಾ ಇದೀರಾ ಮನೆಗೆ ಅಂತ ಹೇಳ್ಬಿಟ್ಟು. ನಾನ್ ತಾನು ಹೇಳಿದ್ನಲ್ಲಮ್ಮ ನಿನಗೆ, ನಮ್ಮ ವಂಶದಲ್ಲಿ ಯಾರಿಗೆ ಮದ್ವೆ ಆದ್ರೂ ಇಲ್ಲಿ ಬಂದು ನಾವು ಸಂಪ್ರದಾಯ ಮಾಡ್ತೀವಂತ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವಾಗ ನಮ್ಮ ಹೀರೋ ಅವರಮ್ಮ ಒಂದು ಕತೆ ಹೇಳ್ತಾಳೆ. ಆಕ್ಚುಲಿ ಈ ಊರಲ್ಲಿ ಒಂದ್ ಡೈನೋಸರ್ ಇತ್ತಮ್ಮ, ಸಾರಿ ಒಂದ್ ಡ್ರ್ಯಾಗನ್ ಇತ್ತು. ಆ ಡ್ರ್ಯಾಗನ್ ನಮ್ಮ ಊರಲ್ಲಿ ಎಲ್ಲರೂ ಸಾಯಿಸ್ತಾ ಇತ್ತು. ಒಂದಿನ ನಮ್ಮ ಯಜಮಾನ್ರು ಹೋದ್ರು ಅದನ್ನ ಸಾಯಿಸಕ್ಕೆ. ಅವಾಗ ಅದೊಂದು ಒಪ್ಪಂದ ಹಾಕೊಂತು ನಮ್ಮ ಹತ್ರ, ನಮಗೆ ಡೈಲಿ 3 ಬಲಿ ಬೇಕು ನಿಮ್ಮ ವಂಶದ ಕಡೆಯಿಂದ ಅನ್ಬಿಟ್ಟು. ಅದಕ್ಕಾಗಿ ಇನ್ನೊಂದು ಬದುಕೆ ಐತೆ, ಬಟ್ ನಮ್ಮ ವಂಶಲ್ಲ ಅದು ನೋಡ್ಬೇಕಂತೇಳಿ ನನ್ನ ಅಲ್ಲಿ ಕರ್ಸಿದೀವಿ ಅಂತ ಡ್ರಾಮಾ ಮಾಡ್ತಾರೆ. ಹುಡುಗಿಗೆ ಪಾಪ ಗೊತ್ತಾಗ್ಬೇಕಲ್ಲ ಏನ್ ನಡೀತದೆ ಅನ್ಬಿಟ್ಟು ಸರಿ ಅಂತ ಹೋಗ್ತಾಳೆ. ಸೀದಾ ಅಲ್ಲಿ ನಿಲ್ಸ್ಬಿಟ್ಟು ಆ ರಾಜನ್ ಕೈ ಕುಯ್ದ್ಬಿಟ್ಟು ಇವಳು ಕೈ ಕುಯ್ದ್ಬಿಟ್ಟು ಇಬ್ಬರು ರಥ ಮ್ಯಾಚ್ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಇದ್ಮೇಲೆ ನೀನು ನಮ್ ಬ್ಲಡ್ ಅಂತ. ಆ ರಾಜ ಹುಡುಗನ್ಗೂ ಹೇಳ್ತಾರೆ, ತಗೊಳ್ಳೋ ಈ ಕಾಯಿನು ಅವಳ ಕೈಯಲ್ಲಿ ಕೊಡು ಅಂತ. ಅವಳು ಕೊಡ್ತಾಳೆ. ಆ ಕಾಯಿನ ಎತ್ತಿ ಓಡೆ ಬಿಸಾಕ್ತಾಳಲ್ಲಿ. ಇವಳು ಹಂಗೆ ಬಗ್ ನೋಡ್ತಾಳೆ. ಇನ್ನೇನ್ ರಾಜ ಎತ್ಕೊಂಡು ಕಿಸೋಡಿದಾಳೆ ಅನ್ಕೊಬೇಕು. ನಮ್ಮ ಹೀರೋಯಿನ್ ಎತ್ತಿ ಆ ಬಾಯಿ ಒಳಗಡೆ ಬಿಸಾಕ್ಬಿಡ್ತಾನ ಅವನು. ಅವಳು ಹಂಗೆ ಉಳ್ಕೊಂಡು ಒಳಗಡೆ ಹೋಗ್ತಾವಳೆ. ಹೋಗ್ ಧಮಾರ್ ಅಂತ ಕೆಳಗಡೆ ಬಿದ್ಲು. ಕಣ್ ಬಿಟ್ರೆ ಅದೊಂದು ದೊಡ್ಡ ಬೆಟ್ಟದ ಕೆಳಗಡೆ ಅವಳೆ. ಗುರು ಇದ್ರ ಕೆಳಗಡೆ ಏನು ಇಟ್ಟಿದ್ದೀರಾ, ಯಾಕೋ ಈ ಹುಡುಗಿನ ಇದ್ರೊಳಗಡೆ ತಳ್ಳಿದ್ರಿ ಅಂತ ನಿಮ್ಗೆಲ್ಲ ಅನ್ನಿಸ್ತಾ ಇದೆಯಲ್ಲ? ಹೌದು ನನಗೂ ಅದೇ ಅನ್ನಿಸ್ತಾ ಇದೆ. ಇದ್ರ ಮೇಲೆ ಸ್ಟೋರಿ ಇರೋದು, ಅದಕ್ಕೇನೆ ಅಲ್ಲೇ ತುಂಬಾ ಸ್ಟೋರಿ ಇದೆ. ಅದನ್ನ ಸುಮ್ಮನೆ ನಿಮ್ ತಲೆಗೆ ಕೆಡಿಸಬಾರ್ದು ಅಂತೇಳಿ ಟಕ ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ. ಇದ್ರ ಮೇಲೆ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ. ಯಾಕಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ಈ ಕಡೆ ನಮ್ಮ ಹೀರೋಯಿನ್ ಬೇರೆ ಹೆಲ್ಪ್ ಮಾಡ್ರಿ ಅಂತ ಬಡ್ಕೊಂತಾವಳೆ. ಆ ಕಡೆ ಒಂದು ಕಣ್ಣು ಡ್ರಿಂಕ್ ಅಂತ ಓಪನ್ ಆಗದ. ಅದಕ್ಕೆ ಇವಳು ಸೌಂಡ್ ಕೇಳಿಸಿದ ತಕ್ಷಣ ಹಂಗೆ ಬರ್ತಾ
ಬರ್ತಾರಂಗೈತದು. ಹಂಗೆ ಅಲ್ಲಿ ಕೆಳಗಡೆ ನೋಡ್ತಾಳೆ, ಇದೇನಕ್ಕೆ ಈ ಚೈನ್ ಉಂಗುರಗಳೆಲ್ಲ ಇಲ್ಲಿ ಬಿದ್ದಿದೆಯಲ್ಲ ಅನ್ಬಿಟ್ಟು ಒಂಥರ ಅವಳಿಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ನಿಧಾನಕ್ಕೆ ಹಂಗೆ ಓಡ ಹೋಗ್ತಾಳೆ. ಅಲ್ಲದು ಗುಬ್ಬಚ್ಚಿ ಪಾಪ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ. ಅಂಟ್ಕೊಂಡು ಹಂಗೆ ಬಂದು ಬಿದ್ದಿ ಒದ್ಲಾಡ್ತಾ ಇದೆ ಅದು. ಸರಿ ಅದನ್ನ ಕಾಪಾಡೋಣ ಅಂತ ಹೋಗ್ತಾಳೆ. ನೋಡಿದ್ರೆ ಎಲ್ಲ ಕಡೆ ಹಂಗೆ ಸತ್ತಿ ಬೀಳ್ತಾ ಇದೆ ಕೆಳಗಡೆ ಪಾಪ. ಆ ಕಡೆ ಫುಲ್ ಸೌಂಡ್. ಅವಳು ಹಿಂದೆ ನೋಡ್ರಿ ಹೆಂಗ್ ಬಂದಿತ್ತದು ಅಂತ. ಏಯ್ ಗುಬ್ಬಚ್ಚಿ, ಏನೇ ನಿನ್ನ ಹೆಸರು ಅಂತ ಡ್ರ್ಯಾಗನ್ ಇವಳ ಹತ್ರ ಮಾತಾಡ್ತಾ ಇದೆ. ನನ್ನ ಹೆಸರು LOD ಅಂತಾಳೆ. LOD ಲಲ್ಲಲ್ಲೇ ಬಂದೇನೆ ನನ್ನ ಬಲಿ. ಓಕೆ ಏನೇ ನೀನು ನನ್ನ ಸುಮ್ನೆ ಅನ್ಕೊಂಬಿಟ್ಟಲ್ಲ. ಇವಾಗ ಗೇಮ್ ಸ್ಟಾರ್ಟ್. ಒಡೆ ನಿನ್ ಮಕ್ಕೆ ಅಂತಾಳೆ ಹೀರೋಯಿನ್. ಎದ್ದಿ ಬಿದ್ದಿ ಓಡ್ರ ಹೋಗಿ ಅಲ್ಲೊಂದು ಸಂದೇಲ್ ತಗೊಳಕೊಂಡ್ಬಿಡ್ತಾಳೆ. ಬೇರೆ ಅದು ಬೇರೆ ಹಿಡ್ಕೊಂಡ್ಬಿಟ್ಟೈತೆ. ಬೆಂಕಿ ಹಂಗೆ ಬುಸ್ ಅಂತ ಊದ್ತದೆ ನೋಡಿ. ಹೆಂಗೋ ಈ ಕಡೆ ಬಂದು ಬಚ್ಚಿಕೊಂಡ್ಬಿಡ್ತಾಳೆ. ಆ ಬೆಂಕಿ ಒಂದ್ ಸ್ವಲ್ಪ ಕಾಲಿಗೆ ಬಿದ್ದೋಗ್ಬಿಡ್ತು. ಲಭೋ ಅಂತ ಬಡ್ಕೊಂತಾಳೆ ಗುರು. ಅದು ಆ ಕಡೆಯಿಂದ ಕೇಳ್ತಾ ಇದೆ, ಏನೇ ನೀಗೇನ ಗಾಯ ಆಯ್ತಾ? ತಲೆ ಕೆಡ್ಸ್ಕೊಂಬೇಡ, ಇನ್ನು ಬೇಜಾನಿದೆ ನೋಡೋದ್ ನೀನು ಅಂತ ಆ ಡ್ರ್ಯಾಗನ್ ಮಾತಾಡ್ತಾ ಇದೆಯಾ ಅವಳ ಹತ್ರ. ಸರಿ ಇವಳು ಬಟ್ಟೆ ತಗೊಂಡು ಸುತ್ಕೊಂಡು ಕಾಲಿಗೆ ಹಂಗೆ ಮುಂದೆ ಹೋಗ್ತಾಳೆ. ಅವಳ ಹತ್ರ ಹೆಂಗೋ ಒಂದು ಡಾಲರ್ ಇರುತ್ತೆ. ಅದಕ್ಕೆ ಲೈಟ್ ಆಗಿ ಬೆಂಕಿ ಹಾಕಿದ ತಕ್ಷಣ ಒಳ್ಳೆ ಲೈಟ್ ತರ ಆಗೋಯ್ತು. ಅದನ್ನ ಇಟ್ಕೊಂಡು ಹಂಗೆ ಹುಡ್ಕೊಂಡು ಹೋಗ್ತಾ ಅವಳೆ ಒಳಗಡೆ. ಇಲ್ಲಿ ನೋಡಿ ಆಚ ಕಡೆ ಒಂದು ದೊಡ್ಡ ಡ್ರ್ಯಾಗನ್. ಪಾಪ ಇವಳು ಅಲ್ಲೇ ಒಳ್ಳೆ ಬೆಟ್ಟದಲ್ಲಿ ಹೆಂಗೆ ತಪ್ಪಿಸ್ಕೊಬೇಕು ಇವಳು ಅಲ್ಲ. ಹಂಗೆ ದೇಕೊಂಡ್ ಬರ್ತಾಳೆ ಪಾಪ. ಅವಳ ಹತ್ರ ಒಂದು ರಿಂಗ್ ಇರುತ್ತೆ. ಅದೇ ಮನೆ ಮದುವೆ ಆಯ್ತಲ್ಲ ರಿಂಗ್. ಆ ರಿಂಗ್ ನ ಎತ್ತಿ ಬಿಸಾಕ್ಬಿಡ್ತಾಳೆ ಪಾಪ. ಸೀದಾ ಅಲ್ಲೊಂದ್ ಕಡೆ ಬರ್ತಾಳೆ. ಅಲ್ಲಿ ಫುಲ್ ಹುಳಗಳಿದೆ ಗುರು. ಒಂಥರ ಲೈಟ್ ಹುಳ ಹೇಳ್ತೀವಲ್ಲ ನಾವು, ಆ ಹುಳಗಳಿದೆ. ಆ ಹುಳ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ ಅವಳಿಗೆ. ಸರಿ ಅವಳು ಭುಜದ್ದು ಬಟ್ಟೆ ಕಟ್ ಮಾಡಿ ಆ ಹುಳನ ನೀಟಾಗಿ ಅದರಲ್ಲಿ ಹಾಕೊಂತಾಳೆ. ಯಾಕಂದ್ರೆ ಬೆಳಕು ಬರುತ್ತಲ್ವಾ ಅದಕ್ಕೋಸ್ಕರ. ನೀರ್ ಬೇರೆ ದವರ ಕೆಳಗಡೆ ನೀರಿರುತ್ತೆ. ಎತ್ತಿ ಕುಡಿತಾಳೆ. ಗೊಬ್ಬು ವಾಸನೆ. ಅದು ಆ ಡ್ರ್ಯಾಗನ್ ಸುಸು ಮಾಡಿದ್ಯೇನೋ ಥೂ. ಆಮೇಲೆ ಮೇಲ್ಗಡೆ ಅಂತ ಹನಿ ಬೀಳ್ತಾ ಇರ್ತದೆ. ಹಂಗ್ ನೋಡ್ತಾಳೆ. ಐಸ್ ಗೆಡ್ಡೆ ಇರುತ್ತೆ ಅಲ್ಲಿ, ಮಂಜಿಗೆಡ್ಡೆ. ಅದರಿಂದ ಡ್ರಾಪ್ ನೀರು ಬೀಳ್ತಾ ಇರುತ್ತೆ. ಅದನ್ನ ಕುಡ್ಕೊಂಡು ಹೆಂಗೋ ಲೈಫ್ ನ ಓಡಿಸ್ತಾಳೆ. ಅದು ಒಂಥರ ಎಲ್ಲ ಕರಗೋಗ್ತಾ ಇದೆ. ಯಾಕಪ್ಪ ಅಂದ್ರೆ ಆ ಡ್ರ್ಯಾಗನ್ ತಿರ್ಗಾ ಅಲ್ಲಿ ಬೆಂಕಿ ಬಿಟ್ಬಿಡ್ತು. ಹಂಗೆ ಒಂದ್ ಕಡೆ ಬರ್ತಾಳೆ. ಅಲ್ಲಿ ನೋಡ್ರಿ ಯಾರೋ ಬರ್ದಿಕ್ಕವ್ರೆ. ಇಲ್ಲಿ ಇವಳೊಬ್ಳೆ ಎಲ್ಲ ಗುರು ಸತ್ತಿರೋದು. ಇನ್ನು ಸತ್ತಿಲ್ಲ ನಮ್ಮ ಹೀರೋಯಿನ್. ಇವಳೊಬ್ಳೆ ಎಲ್ಲ ಬಂದಿರೋದು. ಆ ರಾಜರುನು ಕಾಲದಿಂದ ಇದನ್ನೇ ಮಾಡ್ಕೊಂಡ್ ಬರ್ತಾವ್ರೆ. ಬಟ್ ಅವಳಿಗೆ ಗೊತ್ತಿಲ್ವಲ್ಲ. ಆ ಬರ್ದಿರಕ್ಕೆ ಅದರಲ್ಲಿ ಒಂದೊಂದೇ ಗೆಸ್ ಮಾಡ್ತಾವಳೆ. ಇವಳು ಎಲ್ಲಿಂದ ಬಂದ್ಲು, ಎಲ್ಲಿಂದ ಬಿದ್ಲು ಅಂತ. ಯಾಕಂದ್ರೆ ಎಲ್ಲ ಬರ್ದಿಕ್ಕೈತೆ. ಇವಾಗ ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತೇಳಿ ಒಬ್ಳು ಬರ್ದಿಕ್ಕಿರ್ತಾಳೆ. ಅವಳ ಹೆಸರೇ ವಿಕ್ಟೋರಿಯಾ. ಅಲ್ಲಿ ವಿ ಅಂತ ಇದೆ ನೋಡಿದ್ರ, ವಿಕ್ಟೋರಿಯಾನ ಮರಿಬೇಡಿ, ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಆ ಹುಳ ಎತ್ಕೊಂಡು ಹಂಗೆ ಹೋಗ್ತಾವಳೆ. ವಿಕ್ಟೋರಿಯಾ ಹೇಳಿದ ಕಡೆ ಎಲ್ಲ ಅಡ್ರೆಸ್ ಅಲ್ಲಿ ನೋಡ್ರಲ್ಲಿ ತುಂಬಾ ಜನ ಹುಡುಗಿರ್ ನಿಂತವ್ರೆ. ಒಬ್ರು ಕೈಗೆಟು ಕಾಲ್ಗೆಟು, ಒಬ್ರು ಬರೀತಾವ್ರೆ, ಹಿಂಗ್ ಮಾಡ್ತಾವ್ರೆ. ಎಲ್ಲರೂ ಹಂಗೆ ಇದ್ದಕ್ಕಿದ್ದಂಗೆ ಬಡ್ಕೊಳ್ಳೋದ ಏನಪ್ಪಾ ಅಂತ ಕಂಡ್ಬಿಟ್ರೆ ಇದೆಲ್ಲ ಒಂದು ಕನಸು ನಮ್ಮ ಹೀರೋಯಿನ್ಗೆ. ಹಂಗೆ ನೋಡ್ತಾಳ ಜಾಗನ. ಆ ಜಾಗ ಅಲ್ಲಿ ಏನ್ ಬರ್ತಿದ್ಯೋ ಅದನ್ನ ಫಾಲೋ ಮಾಡ್ಕೊಂಡು ಹಂಗೆ ಹೋಗ್ತಾಳೆ. ನೋಡಿದ್ರೆ ಅಲ್ಲಿ ಸೂರ್ಯನ ಬೆಳಕು ಬಿತ್ತುಗುರು ಅವಳ ಕಣ್ಣಿಗೆ. ಎಷ್ಟು ಖುಷಿ ಆಗುತ್ತೆ ಹೇಳಿ ಅವಳಿಗೆ. ಸರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಆ ಓಲಲ್ಲಿ. ಬಟ್ ಹೆಂಗ್ ಹೋಗ್ತಾಳೆ? ಅದು ಫುಲ್ ವಜ್ರಗಳು ಎಷ್ಟು ಶಾರ್ಪ್ ಆಗಿದೆ ಗೊತ್ತಾ. ಅದು ಅಲ್ಲೊಂದು ಕಡ್ಗ ತರ ಇರುತ್ತೆ. ಅದನ್ನ ಹಿಡ್ಕೊಂಡು ಹತ್ಬೇಕೇನೋ ಬಹುಶಃ. ಸರಿ ಆಗಿದಾಗ್ಲಿ ಅಂತೇಳಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಕೈಗೆ ಕಾಲ್ಗೆಲ್ಲ ಬಟ್ಟೆ ಕಟ್ಕೊಂಡು ಸೀದಾ ಹತ್ತವಳೆ. ಇನ್ನೇನ್ ಹತ್ಬೇಕು ಆ ಡ್ರ್ಯಾಗನ್ಗೂ ಗೊತ್ತಾಗ್ಬಿಡುತ್ತೆ. ಸರಿ ಇವಳು ನಿಲ್ಲಲ್ಲ, ಆಗಿದಾಗ್ಲಿ ಹತ್ಬಿಡೋಣ ಅಂತೇಳಿ ಟಕ 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 ಅಂತ ಹತ್ಬಿಡ್ತಾಳೆ. ಹತ್ಬಿಟ್ಟು ಆಚೆ ಬಂದು ನೋಡಿದ್ರೆ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಬೆಟ್ಟ ಅದು ಅಂತ. ಹಂಗೆ ಪಾಪ ನೋಡ್ತಾ ಇರ್ತಾಳೆ ಅವಳು. ಅಲ್ಲಿ ಯಾರೋ ಹೋಗ್ತಾರೆ ಕುದುರೆ ಗಾಡಿಯಲ್ಲಿ. ಹಲೋ ಕಾಪಾಡ್ರಿ ಅಂತ ಬಡ್ಕೊಂತಾಳೆ. ಭೂಮ್ ಅಂತ ಈ ತರ ಹಂಗೆ ಹಿಂದೆ ಬಂದು ಬೀಳ್ತಾಳೆ. ಇನ್ಮೇಲೆ ನೀನು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಡ್ರ್ಯಾಗನ್ ಇನ್ನೇನ್ ಬೆಂಕಿ ಕಕ್ಬೇಕು. ಕೆಳಗಡೆಯಿಂದ ಸೌಂಡ್ ಬರುತ್ತೆ. ಇವ್ರು ಯಾರೋ ಬಂದ್ರು ಅಂತ ಹೇಳಿ ಆ ಡ್ರ್ಯಾಗನ್ ಸೀದಾ ಹೊರಗಡೆ ಬರುತ್ತೆ. ಆಕ್ಚುಲಿ ಹೊರಗಡೆ ಬಂದಿರೋದು ನಮ್ಮ ಹೀರೋಯಿನ್ ಅವ್ರಪ್ಪ. ಎಂತ ನನ್ನ ಮಕ್ಕಳು ಕೊಟ್ಟಿ ನನ್ನ ಮಗಳನ್ನ ಮದುವೆ ಮಾಡಿದ್ವಪ್ಪ, ಹೆಂಗಾರ ಅವಳನ್ನ ಕಾಪಾಡ್ಬೇಕಂತೇಳಿ ಒಂದ್ 4 ಜನ ಹಾಕೊಂಡು ಕೆಳಗಡೆ ಬಂದವ್ರೆ. ಅವರು ಬಡ್ಕೊಂತವ್ರೆ. ಎಲ್ಲಿದ್ಯಾ ಮಗಳೇ ಬಾ ಮಗಳೇ ಅಂತ. ಸರಿ ಇವಳು ಹೀರೋಯಿನ್ ಹಂಗೆ ಬರ್ತಾಳ ಆಚ ಕಡೆ. ಅಲ್ಲಿ ಬಂದ್ ನೋಡಿದ್ರೆ ಒಂದ್ 4-5 ಡ್ರ್ಯಾಗನ್ ಮರಿಗಳು ಸತ್ತು ಬಿದ್ದೈತೆ. 3 ಸಾರಿ. ಅಲ್ಲಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಸೀನಲ್ಲಿ ನೋಡ್ದಿ ಗೊತ್ತಾ, ಅದೇ ಗುರು ಒಂದು ರಾಜ ಎಲ್ಲರನ್ನ ಹಾಕೊಂಡ್ ಬಂದಲ್ಲ. ಅವನು ಒಳಗಡೆ ಬಂದ್ಮೇಲೆ ಆ ಡ್ರ್ಯಾಗನ್ ಇಲ್ಲಿ ಮೊಟ್ಟೆ ಹಾಕೈತೆ. ಆ ಮೊಟ್ಟೆನ ಅವನು ಸಾಯಿಸವನೆ ಗುರು. ಅದಕ್ಕಾಗಿ ಆ ರಾಜನ ಅಟ್ಯಾಕ್ ಮಾಡ್ತಾರಲ್ಲ, ಅವಾಗ ರಾಜ ಹೇಳಿದಾನೆ ನೀನ್ ಏನ್ ಬೇಕು ಕೇಳು ಅಂತ. ಅದಕ್ಕೆ ಆ ಡೈನೋಸರ್ ಹೇಳೈತೆ, ಇಲ್ಲಿ ನೋಡು ನಿನ್ ವಂಶದಲ್ಲಿ ಡೈಲಿ ನನಗೆ 3 ಜನ ಬೇಕು, ಓಕೆನಾ, ಅದು ಹೆಣ್ಮಕ್ಳೇ ಬೇಕು ಅಂತ ಡೈನೋಸರ್ ಬಲಿ ಕಳೈತೆ. ಅದಕ್ಕಾಗಿ ಆ ರಾಣಿ ಮುತ್ಕಿದಾಳಲ್ಲ, ಅವಳು ಈ ತರ ದುಡ್ಡು ಇಲ್ದಿರೋ ಹುಡುಗಿರನ್ನ ಕರ್ಕೊಂಡ್ಬಂದು ಈ ಡ್ರ್ಯಾಗನ್ಗೆ ಬಲಿ ಕೊಡ್ತಾವಳೆ. ಇದೆಲ್ಲ ನಮ್ಮ ಹೀರೋಯಿನ್ಗೆ ಇವಾಗ ಗೊತ್ತಾಗುತ್ತೆ. ಕೆಳಗಡೆ ಅಪ್ಪ ಬೇರೆ ಅವನಲ್ಲ. ಸರಿ ಸೀದಾ ಅಲ್ಲಿ ಹೋಗ್ತಾಳೆ. ಆ ಡ್ರ್ಯಾಗನ್ ಅಪ್ಪನ ಜೊತೆ ಯಾರು ಇದ್ದಾರೋ ಎಲ್ಲಾರನ್ನೂ ಒಬ್ಬೊಬ್ಬರನ್ನ ಎಳ್ಕೊಂಡೋಗಿ ಬಿಸಾಕ್ತಾ ಇದೆ. ಅಪ್ಪನ ಹತ್ರ ಬಂದು ಮಾರಾಡ್ತಾ ಇದೆ. ಏನಪ್ಪ ರಾಜ ನಿನ್ ಮಗಳನ್ನ ಕರ್ಕೊಂಡು ಹೋಗಿ ಬಂದಾನೋ? ಅಯ್ಯಯ್ಯೋ ಅವಳು ಇನ್ನ ಬದುಕವಳೆ ಕಣೋ, ಇಲ್ಲೇ ಇಟ್ಟಾಡ್ಸಿದೀನಿ ಅವಳನ್ನ, ಎಲ್ಲೋಗಿ ಬಚ್ಚಿಕೊಂಡವಳೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ನಿನ್ನ ಸಾಯಿಸ್ತೀನಲ್ಲ ಅವಾಗ ಬರ್ತಾಳೆ ಬಿಡು ಅಂತ ಅವ್ರ ಅಪ್ಪನ ಕೆಳಗಡೆ ಹಾಕೊಂಡು ಹಂಗೆ ಅದುಮ್ತಾ ಇದೆ. ಕರಿ ಮಗಳನ್ನ ಅಂತ ಅವಳಲ್ಲಿ ಬಚ್ಚಿಕೊಂಡು ನೋಡ್ತಾ ಅವಳದನ್ನ. ಇವಾಗ ಕರಿತೀಯಾ ನಿನ್ನ ಸಾಯಿಸ್ಲಾ ಅಂತೇಳಿ
ನೋಡಿದ ತಕ್ಷಣ ಅಪ್ಪ ಕರೀತಾನೆ, ಮಗಳೇ ನಿನಗೋಸ್ಕರ ನಾನು ಏನೂ ಮಾಡಿಲ್ಲ ಕಣೆ ಮಗಳೇ, ಅಪ್ಪನ ಮಾತು ಕೊನೆದಾಗಿದೊಂದು ಕೇಳ್ಬಿಡೆ, ನಾನು ಸತ್ರು ಬರ್ಬೇಡ ಮಗಳೇ ಅಂತ ಹೇಳ್ತಾನೆ ಅಪ್ಪ. ಅದು ಆ ಉಗುರಲ್ಲಿ ಹಂಗೆ ಚರ್ಕಂತ ಚುಚ್ಚಿ ಅವನ್ನ ಅಲ್ಲಿ ಸಾಯಿಸ್ಬಿಡುತ್ತೆ. ಸರಿ ಆ ಕಡೆ ಒಬ್ಬ ಓಡ್ತಾನೆ, ಅದನ್ನ ನೋಡ್ಬಿಟ್ಟು ಡ್ರ್ಯಾಗನ್ ಆ ಕಡೆ ಹೋಗುತ್ತೆ. ಟಕ್ಕಂತ ಅಪ್ಪ, ಏನಪ್ಪ ನೀನ್ ಯಾಕಪ್ಪ ಬರಕ್ ಹೋದೆ ಅಂತ ಅಪ್ಪನ ಹತ್ರ ಕೇಳ್ತಾವಳೆ. ಮಗಳೇ ಸಾರಿ ಕಣೋ, ಇಂಥವಳು ನೀ ಕೊಟ್ಟು ಮದುವೆ ಮಾಡಿದ್ದಕ್ಕೆ ಸಾರಿ ಮಗಳೇ ಅಂತ ಹೇಳ್ಬಿಟ್ಟು, ಅಪ್ಪ ನೀನ್ ಬೇಗ ಹೋಗಲ್ಲಿ ಚಿಕ್ಕಮ್ಮನು ನಿನ್ ತಂಗಿ ಕಾಯ್ತಾವ್ರೆ ಅಂತ ಅಪ್ಪ ಹೇಳ್ತಾವ್ರೆ. ಅಲ್ಲೂ ಹಗ್ಗ ಇದೆ, ಯಾಕಂದ್ರೆ ಇವರು ಹಗ್ಗ ತಾನೇ ಹೇಳ್ಕೊಂಡ್ ಬಂದಿದ್ದೀವಿ. ಇವಾಗ ಆ ಕಡೆ ಸೌಂಡ್ ಆಯ್ತಲ್ಲ, ಡ್ರ್ಯಾಗನ್ ಆ ಕಡೆ ಹೋಯ್ತು, ಇವಳು ಹಂಗೆ ಹಗ್ಗ ಹತ್ತಾವಳೆ ಮೇಲ್ಗಡೆ. ಇನ್ನೇನು ಅದು ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬೇಕಿನ್ನು, ಟಕ್ಕಂತ ನಮ್ಮ ಹೀರೋಯಿನ್ ಆಚೆ ಬಂದ್ಬಿಡ್ತಾಳೆ. ಕುದುರೆ ತಗೊಂಡು ಓಡ್ತಾವಳೆ, ಅದು ಸರ್ಕಂತ ಹಾರ್ಕೊಂಡು ಆಚೆನೆ ಬಂದ್ಬಿಡದ. ಹಂಗೆ ಬೆಂಕಿ ಬಿಡ್ತಾ ಇದೆ ಗುರು ಕೆಳಗಡೆ. ನಮ್ಮ ಹೀರೋಯಿನ್ ಕುದುರೆ ಬಿಟ್ಬಿಟ್ಟು ಸೀದಾ ಅಲ್ಲಿ ಬೆಂಕಿ ಒಂದ್ ಕಲ್ ಕೆಳಗಡೆ ಹೋಗಿ ಬಚ್ಚಿಕೊಂತಾಳೆ. ಅದು ಎಲ್ಲೋದ್ಲಪ್ಪ ಅಂತ ಹುಡುಕ್ತಾ ಇದೆ. ಸರಿ ಎಲ್ಲಾ ಕಡೆ ಹಾಕ್ಬಿಡ ಬಿಡು ಹೋಲ್ಸಲಾಗೆ ಬೆಂಕಿನ ಅಂತೇಳಿ ಫುಲ್ ಎಲ್ಲಾ ಕಡೆ ಬೆಂಕಿ ಹಾಕುತ್ತೆ. ಈ ಕಡೆ ನಮ್ ಚಿಕ್ಕಮ್ಮನ್ನ ತಂಗಿನ ತೋರಿಸ್ತಾರೆ. ಅವರು ಬೋಟ್ ಅಲ್ಲಿ ಕಾಯ್ತಾವ್ರೆ, ಯಾರೋ ಡೋರ್ ಹೊಡಿತಾವ್ರೆ. ತಂಗಿ ಖುಷಿಯಾಗಿ ಓದ್ಲು, ನೋಡಿದ್ರೆ ಅದೇ ಮಹಾರಾಣಿ. ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಇಲ್ಲಿ ಚಿಕ್ಕಮ್ಮ ಮಾತ್ರ ಓಡ್ ಬರ್ತಾವ್ರೆ. ಬಂದ್ ನೋಡ್ರೆ ಮಗಳಿಲ್ಲ ಅವಳೆ. ಮಗಳೇ ಚಿಕ್ಕಮ್ಮ ನೀವೇನ್ ಮಾಡ್ತಾ ಇರ ಚಿಕ್ಕಮ್ಮ ಇಲ್ಲಿ? ಲೇ ನಿನ್ ತಂಗಿನ ಅವರು ಕರ್ಕೊಂಡ್ರ ಕಣೆ. ಅಯ್ಯಯ್ಯೋ ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ? ಸರಿ ನೀವು ಹುಷಾರಾಗಿ ಹೋಗಿ ನನ್ ತಂಗಿನ ಕರ್ಕೊಂಡ್ ಬರ್ತೀನಿ ಅಂತೇಳಿ ಕುದುರೆ ತಗೊಂಡು ಹೋಗ್ತಾವಳೆ. ತಿರ್ಗಾಯಿ ನನ್ನ ಮಕ್ಕಳು ಅದೇ ಬೆಟ್ಟಕ್ಕೆ ಬಂದವ್ರೆ ತಂಗಿನ ಕರ್ಕೊಂಡು. ನಮ್ಮ ಹೀರೋನು ಹೇಳ್ತಾವನೆ, ಅಮ್ಮ ನೀವು ಮಾಡ್ತಾರೆ ತುಂಬಾ ಹುಚ್ಚು ಕೆಲಸ ಅಮ್ಮ, ಚಿಕ್ಕ ಹುಡುಗಿ ಅವಳು. ಲೇ ಅದೆಲ್ಲ ಹೇಳ್ಬೇಡ, ಮುಚ್ಕೊಂಡು ತಾಲಿ ಕಟ್ಟವಳಿಗೆ ಕೈ ಕೊಡಿಲಿ ಅನ್ಬಿಟ್ಟು ಕೈ ಕಟ್ ಮಾಡಿ ಇವಳು ಬರೋಷಲ್ಲಿ ಅವಳನ್ನು ಎಸ್ತ್ ಬಿಡ್ತಾರೆ. ಅದನ್ನು ಅವ್ರ ತಂಗಿನ ತಗೊಂಡು ಹಂಗೆ ಹೋಗ್ತಾ ಇದೆ. ನಮ್ಮ ಹೀರೋ ಇನ್ನು ಕುದುರೆ ಇಳ್ಕೊಂಡು ತಂಗಿನ ಕಾಪಾಡಕ್ಕೋಸ್ಕರ ತಿರ್ಗಾ ಬಂದ್ಲವ್ರು ಅಲ್ಲಿಗೆನೆ. ಈ ಸರಿ ನಮ್ಮ ಹೀರೋ ಇನ್ನು ಸುಮ್ನೆ ಬರ್ತಾ ಇಲ್ಲ. ಅವಳಿಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ ಬರ್ತಾವಳೆ. ಜೀವ ಕಾಪಾಡ ಹುಳ ಬೇರೆ ಅಲ್ಲೇ ಇದೆ. ಇದೆಲ್ಲ ತಗೊಂಡು ಅದನ್ನೇ ಅಟ್ಯಾಕ್ ಮಾಡಕ್ ಬರ್ತಾಳೆ. ಬರೀ ಕೈ ಎಲ್ಲಾಕ್ ಹೋಗೋದು, ಅಪ್ಪನ್ ಚಾಕೋದಲ್ಲಿ ಇದೆಯಲ್ಲ ಅದನ್ನ ಹಂಗೆ ಎತ್ಕೊಂಡು ಹಂಗೆ ತಗೊಳಕೊಂತಾಳೆ ಹಿಂದ್ಗಡೆ. ಆ ಡ್ರ್ಯಾಗನ್ ಹೋಗ್ಬಿಟ್ಟು ಸತ್ತೋಗಿರೋ ಮರಿಗಳ ಹತ್ರ ಮಾತಾಡ್ತಾ ಇದೆ. ಮಕ್ಕಳ, ಅವರು ನಿಮ್ಮನ್ನ ಸಾಯಿಸ್ಬಿಟ್ರಲ್ಲ, ನೀವೇನ್ ತಲೆ ಕೆಡಿಸ್ಕೊಂಬಿಡಿ, ನಾನ್ ರಿವೆಂಜ್ ತಗೊಂತೀನಂತ. ಅಮ್ಮ ಡ್ರ್ಯಾಗನ್ ಅವಳ ತಂಗಿನ ಹಾಕೊಂಡು ಮಾತಾಡ್ತಾ ಇದೆ. ಅವಳನ್ನ ಅಲ್ಲಿ ಮಲಗಿಸ್ಬಿಟ್ಟು ಸೀದಾ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಅಕ್ಕ ಹೆಂಗೋ ಅಲ್ಲೇ ಬಂದವಳೆ ಬಚ್ಚಿಕೊಂಡು. ಬಂದಿರಿಸಿದ ತಂಗಿನ ಎಬ್ಬರ್ತಾಳೆ. ಎದೋಳೆ ಮೇಲೆ ಏನೇ ಮಾಡ್ತಾ ಇದೆಯಾ ಅನ್ಬಿಟ್ಟು, ಅಕ್ಕ ಬಂದಕ್ಕ ಬಾಕ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಇದು ಆಕ್ಚುಲಿ ಡ್ರ್ಯಾಗನ್ಗೆ ಪಸಾರ ಆಗ್ಬಿಡ್ತದೆ. ಸೀದಾ ಬಂದಲ್ಲಿ ಕುತ್ಕೊಂತು, ಏಯ್ ಎಲ್ಲೇ ಇದೆಯಾ ಬಾರೆ ಅನ್ಬಿಟ್ಟು. ಯಾಕಂದ್ರೆ ಅದು ಸ್ಮೆಲ್ ಗೊತ್ತಾಗುತ್ತಲ್ಲ, ಲೇ ಎಲ್ಲಿ ಬಚ್ಚಿಕೊಂಡಿದ್ಯಾ ಬಂದ್ಬಿಡು ಅಂತ ಹೇಳ್ತಾ ಇದೆ. ಈ ಕಡೆ ತಿರುಗುತ್ತೆ ಗುರು. ನಮ್ಮ ಹೀರೋ ನಂಗೆ ಚಾಕು ಹಿಡ್ಕೊಂಡು ನಿಂತಿರೋದ ಕಣ್ಣತ್ರ. ಅದು ಹೇಳ್ತಾ ಇದೆ, ಏನ ಸಾಯಿಸ್ಬಿಡ್ತೀಯ ನನ್ನ? ಸಾಯಿಸಕ್ಕೂ ಅಂಜಲ್ಲ ಕಣೆ ಅಂತ ನಮ್ಮ ಹೀರೋಯಿನ್ ಹತ್ರ ಕಮ್ಯುನಿಕೇಶನ್ ಮಾತಾಡ್ತಾವಳೆ. ನನಗ್ ಬಂದಿರೋ ಕೋಪಕ್ಕೆ ನೀನ ಏನ್ ಮಾಡ್ತೀನ ಗೊತ್ತಿಲ್ಲ, ನನ್ ತಂಗಿನ ಬಿಟ್ಬಿಡು, ತಪ್ಪು ಮಾಡಿದ್ ನಾವಲ್ಲ, ನಿಮ್ ಮರಿನ ನಾವು ಕೊಲೆ ಮಾಡಿಲ್ಲ ಅಂತ ಹೇಳ್ತಾವಳೆ. ನಾವಾ? ನೀವಲ್ವಾ? ಇನ್ಯಾರೇ ಕೊಲೆ ಮಾಡಿದ್ದು? ನಿನ್ ರಕ್ತಾನೆ ಕಣೆ ಕೊಲೆ ಮಾಡಿದ. ಆ ರಕ್ತದ ವಾಸನೆ ನಿನ್ ಮೈಯಲ್ಲಿ ಬರ್ತಾ ಇದೆಯಲ್ಲ ಅಂತೇಳಿ ಆ ಡ್ರ್ಯಾಗನ್ ಹೇಳ್ತಾ ಇದೆ. ಬಟ್ ನಮ್ ಹೀರೋಯಿನ್ಗೆಲ್ಲ ಜಗ್ಗಂಗಿಲ್ಲ. ನೋಡು ಹೇಳೋ ಮಾತು ಕೇಳು, ನಾವೆಲ್ಲ ಮಾಡಿದ್ದು. ಅವ್ರು ನಿನ್ನೂ ಯಾಮಾರ್ಸವ್ರೆ, ನನ್ನೂ ಯಾಮಾರ್ಸವ್ರೆ, ನಮ್ ಊರ್ನು ಯಾಮಾರ್ಸವ್ರೆ, ಹೇಳೋ ಮಾತು ಕೇಳು ಅಂತ ನಮ್ ಹೀರೋಯಿನ್ ಪಾಪ ಹೇಳ್ತಾವಳೆ. ಹಂಗೆ ಮಾಡ್ಕೊಂಡು ಅವ್ನ ಕಲ್ಲಿನ ತಗೋರು. ಆ ಕಲ್ಲು ಮುಂದೆ ಹೋಗಿ ನಿಂತ್ಕೋತಾಳೆ. ಬಟ್ ಆ ಕಲ್ ಜಾರ್ ಬಿಡ್ತದೆ. ಅದು ಬೆಂಕಿ ಬಿಟ್ಬಿಡದ. ಎತ್ತಿ ನನ್ ಮಗನ್ ಕತ್ತಿಗೆನೆ ಚುಚ್ಬಿಡ್ತಾಳೆ. ಅದ್ಯಾವುದೋ ಟೂತ್ ಪಿಕ್, ಅದೇ ಗುರು ಮಟನ್ ತಿನ್ಬಿಟ್ಟು ಅಲ್ಲಿ ಚುಚ್ಕೊಂತೀವಲ್ಲ ಆ ತರ ಕಿತ್ಬಿಟ್ಟು ತಿರ್ಗಾ ಬರ್ತಾ ಇದೆ. ಇವಳು ಹೆಂಗೋ ನೀರೊಡೆ ಬಿದ್ಲು. ಸ್ವಿಮ್ ಮಾಡ್ಕೊಂಡು ಹಂಗೆ ಆಚ ಕಡೆ ಬರ್ತಾಳೆ. ಎದೆ ಕೈಯೆಲ್ಲ ಸುಟ್ಟೋಗ್ಬಿಟ್ಟಿದೆ ಪಾಪ ಅವಳಿಗೆ. ಅವಳ ತಂಗಿ ಬೇರೆ ಬರ್ತಾಳೆ. ಹೋಗಿ ಆ ಕಡೆ, ನೀನಾಕೆ ಬಂದೆ ಈ ಕಡೆ, ಅಕ್ಕ ಚಾಕು ತಗೊಳೆ ಅಂತ ಚಾಕು ಕೊಡ್ತಾಳೆ. ನೋಡಿದ್ರೆ ನಮ್ಮ ಹೀರೋಯಿನ್ ನೀಟಾಗಿ ಹಿಡ್ಕೊಂಡ್ಬಿಡ್ತದು. ಏಯ್ ಹಂಗೆ ನನ್ ಗುರ ಚುಚ್ಚಿನ ಕಣಿದಿನ ಅಂತ ಚುಚ್ಚುತ್ತಾ ಇದೆ ಗುರು. ಹಂಗೆ ಅದು ಇನ್ನೊಂದು ಚಿಕ್ಕ ಚಾಕು ಇರುತ್ತಲ್ಲ, ಎತ್ತಿ ನನ್ ಮಗಂದ ಕಣ್ಣಿಗೆ ಚುಚ್ಬಿಡದ. ಇದು ಸೀನ್ ಅಂದ್ರೆ ಅದು ಇವಾಗ ಸ್ವಲ್ಪ ಮಕ್ಕರ್ ಆಗ್ತಾ ಇದೆ. ಅದು ತಿರ್ಗಾ ಚಾಕು ಕೈಗೆ ಸಿಕ್ತು, ಎತ್ಕೊಂಡ್ಲು ಫೈಟ್ಗೆ. ಬಾ ನನ್ನ ನೋಡಬಿಡೋಣ ಅನ್ಬಿಟ್ಟು ಆ ಡ್ರ್ಯಾಗನ್ಗೆ ಒಂದ್ ಕಣ್ಣೆ ಕಾಣಿಸ್ತಲ್ಲ, ಸ್ವಲ್ಪ ಝೂಮ್ ಆಗ್ತಾ ಇದೆ ಕಣ್ಣದ್ರದ್ದು. ಅದು ಇಬ್ರು ಅಟ್ಯಾಕ್ ಮಾಡ್ತಾರೆ. ಎತ್ ನನ್ ಮಗಂದ್ ಗಂಟ್ಲಿಗೆ ಇಕ್ಬಿಡೋದು ಹಂಗೇನೆ. ಅದು ಕೈಯಲ್ಲಿ ಹಿಡ್ಕೊಂಡು ಹಂಗೆ ಎಳ್ಕೊಂಡ್ಬಿಡ್ತದ ಹಂಗೇನೆ. ಈಗ ಇವಳು ಕೈಗೆ ಹಾಕಿ ಚುಸ್ತಾಳೆ, ಎತ್ತಿ ಬಿಸಾಕತ್ತದು. ಅಪ್ಪ ಸೂಪರ್ ಫೈಟ್ ಅಲ್ಲ ಡ್ರ್ಯಾಗನ್ ಜೊತೆನೆ. ಆ ಡ್ರ್ಯಾಗನ್ ಒಂಥರ ಕನ್ಫ್ಯೂಷನ್ ಆಗೋಯ್ತು. ಕಣ್ಣಿಲ್ಲ ಇವಾಗ, ಸ್ವಲ್ಪ ಕುಂಟತಾ ಇದೆ ಬೇರೆ ಇವಾಗ. ಅದು ಅದ್ರ ಕೈಲಿ ಇರೋದು ಇವಾಗ ಒಂದೇ ಶಕ್ತಿ, ಯಾವ್ದು? ಬೆಂಕಿ ಶಕ್ತಿ. ಹಂಗೆ ನಡ್ಕೊಂಡು ಹೋಗ್ತಾವಳೆ. ಅದು ಹಿಂದ್ಗಡೆ ಓಡಿಸ್ಕೊಂಡ್ ಬರ್ತಾ ಇದೆ. ಅದೊಂಥರ ಬಾಂಡ್ಲಿ ಕಲ್ ತರ ಇದೆ ಗುರು. ಆ ಕಲ್ಲಿಂದ ಹೋಗಿ ನಿಂತ್ಕೋತಾಳೆ. ನೋಡು ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನಾನೇನ್ ತಪ್ಪು ಮಾಡಿಲ್ಲ, ನಾನ್ ಮಾಡಿ ತಪ್ಪು ಅಂದ್ರೆ ನನ್ನ ಸಾಯಿಸ್ಬಿಡು ಅಂತ ಹೇಳುತ್ತೆ. ಇದು ಈ ಚಾನ್ಸ್ ನಾನು ಬಿಡಲ್ಲ ಕಣೆ ಅನ್ಬಿಟ್ಟು ಹಂಗೆ ಬೆಂಕಿ ಕಕ್ಕುತ್ತೆ. ನೋಡಿ ನಮ್ಮ ಹೀರೋಯಿನ್ ಕಡೆ ಸ್ವಲ್ಪ ಜರಗ್ ಬಿಡ್ತಾಳೆ. ಆ ಬೆಂಕಿ ಕಕ್ಕುತ್ತಲ್ಲ, ಅದು ಹೋಗ್ಬಿಟ್ಟು ಹಂಗೆ ಸುತ್ಕೊಂಡ್ ತಿರ್ಗಾ ಇವಳು ಅದ್ರ ಮೈ ಮೇಲೆ ಬಂದ್ ಬಿದ್ಬಿಡದ. ಅದು ಒಂಥರ ಫುಲ್ಲು ಡಲ್ ಆಗಿ ಬೆಂಕಿ ಹತ್ಕೊಂಡು ಉರ್ದಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಗುರು. ಆ ಡ್ರ್ಯಾಗನ್ ಹೇಳ್ತಾ ಇದೆ, ನನ್ ಸಾಯಿಸ್ಬಿಡು ಪ್ಲೀಸ್, ನನ್ಗೆ ಬೇಡ, ನನ್ ಮಕ್ಕಳು ಇಲ್ದಿರೋ ಜಾಗದಲ್ಲಿ ನನಗಿರಕ್ಕೂ ಆಸೆ ಇಲ್ಲ, ನಾನು ಸಾಯಿಸ್ಬಿಡು ಅಂತ ಡ್ರ್ಯಾಗನ್ ಅಳ್ತಾ ಇದೆ. ಬಟ್ ನಮ್ಮ ಹೀರೋಯಿನ್ಗೆ ಆ ಡ್ರ್ಯಾಗನ್ ಏನ್ ತಪ್ಪು ಮಾಡ್ತು? ಅದ್ರ ಮಕ್ಕಳನ್ನ ಸಾಯಿಸಿದ್ದಕ್ಕೆ ಅದು ರಿವೆಂಜ್ ತಗೊಂತ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಆ
ಹುಳಗಳು ಇರ್ತದಲ್ಲ ಅದ್ರ ಮೇಲೆ ಬಿಟ್ಬಿಡ್ತಾಳೆ. ನಮ್ ಹೀರೋಯಿನ್ ತಂಗಿನ ಕರ್ಕೊಂಡು ಸೀದಾ ಊರಿಗೆ ಇಳಿತಾಳೆ ಗುರು. ಅಲ್ಲಿ ನಮ್ ರಾಜನ್ಗೆ ಇನ್ನೊಂದ್ ಮದುವೆ ಬೇರೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಲ್ಕಾನನ್ ಮಕ್ಕಳವರು. ಹಂಗೆ ಅಲ್ಲಿ ನಡ್ಕೊಂಡ್ ಬರ್ತಾಳೆ, ಎಲ್ಲಾರ ಅದ್ರ ಬಿಡ್ತಾರೆ ನಮ್ ಹೀರೋಯಿನ್ ನೋಡ್ಬಿಟ್ಟು. ಏನೇ ಆಂಕರ ನಿನಗೆ ಅಲ್ಲಿಂದ ತಪ್ಸ್ಕೊಂಡ್ ಬಂದಿರೋದಕ್ಕೆ, ಹೇ ಗಾಯ್ಸ್ ನಿಮ್ಗೊಂದ್ ಚಾನ್ಸ್ ಕೊಡ್ತೀನಿ ಕಣ್ರೋ, ಯಾವನ್ಗೆ ಪ್ರಾಣದ ಮೇಲೆ ಭಯ ಇದೆಯೋ ಎಲ್ಲ ಓಡಕ್ ಬಿಡ್ರಪ್ಪ, ಟೈಮ್ ಇಲ್ಲ ನನಗೆ ಅಂತ ಹೀರೋಯಿನ್ ಹೇಳ್ತಾವಳೆ. ಸರಿ ಆದವರೆಲ್ಲ ಹಂಗೆ ಓಡ್ತಾವ್ರೆ. ಏನೇ ತುಂಬಾ ಅಹಂಕಾರದಲ್ಲಿ ಆಡ್ತಾ ಇದೆಯಾ ಅಂತ ಮಹಾರಾಣಿ ಕೇಳ್ತಾವ್ರೆ. ಮಹಾರಾಣಿ ಅದ್ರ ಮಾತಾಡಕ್ ಮೂಡಿಲ್ಲ, ಅಲ್ಲಿ ಯಾರ ಬಂದ್ರಪ್ಪ ನಿಮ್ ನೆಂಟ್ರು ಅಂತ ನೋಡಿದ್ರೆ ಡ್ರ್ಯಾಗನ್ ಅನ್ನೇ ಕರ್ಕೊಂಬಂದ್ಬಿಟ್ಟಿದ್ದಾಳೆ ಇಲ್ಲಿಗೆ. ಯಾಕಂದ್ರೆ ಡ್ರ್ಯಾಗನ್ಗೆ ಇವರು ವಂಶದ ಮೇಲೆ ತಾನೆ ಪ್ರಾಬ್ಲಮ್ ಇರೋದು. ಅದಕ್ಕಾಗಿ ಡ್ರ್ಯಾಗನ್ ಬುಸ್ ಅಂತ ಬೆಂಕಿ ಬಿಟ್ಟು ನನ್ನ ಮಗಂದ ಆ ಊರ್ನ ಮತ್ತೆ ಅವ್ರ ರಾಜ್ಯನ ಎಲ್ಲ ಭಸ್ಮ ಮಾಡಿ ಬಿಸಾಕ್ಬಿಡ್ತಾವ ಅರಮನೆನೆ. ಡ್ರ್ಯಾಗನ್ಗೂ ಸಮಾಧಾನ ಆಯ್ತು. ಇವಾಗ ಇನ್ ಯಾವ ಬಲಿನೂ ತಗೊಳಲ್ಲ, ಅದು ಪಾಠಕ್ಕೆ ಹೊಂಟೋಗುತ್ತೆ ಅಷ್ಟೇ. ಅಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಾ? ಚೆನ್ನಾಗಿದೆ, ಒಂದು ಲೈಕು ಕಮೆಂಟು ಎಲ್ಲ ಇರ್ಲಿ. ಬಾಯ್, ಟೇಕ್ ಕೇರ್.